ನಿಮ್ಮ ಭುಜದ ಕೀಲು ಪದೇ ಪದೇ ಜಾರ್ತಿದ್ಯಾ ಅಂದರೆ ಶೋಲ್ಡರ್ ಡಿಸ್ಲೊಕೇಟ್ ಆಗ್ತಿದ್ಯಾ? ಇದನ್ನು ಫಿಸಿಯೋಥೆರಪಿ ಮಾಡಿ ಸರಿ ಮಾಡ್ಬೋದಾ? ನನ್ನಲ್ಲಿ ತುಂಬ ಪೇಷಂಟ್ಸ್ ಬರ್ತಾರೆ, ಡಾಕ್ಟರ್ ನಂದು ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು, ಎಕ್ಸಸೈಸಲ್ಲೇ ಸರಿ ಮಾಡ್ಕೊಳ್ಳೋಣ ಅಂತ ತುಂಬ ಎಕ್ಸಸೈಸ್ ಮಾಡಿದೆ, ಆದ್ರೂ ಮತ್ತೆ ಡಿಸ್ಲೊಕೇಟ್ ಆಗಿದೆ ಅಂತ. ಫಸ್ಟ್ ಟೈಮ್ ಡಿಸ್ಲೊಕೇಟ್ ಆದಾಗ ಮಾತ್ರ ರೆಸ್ಟ್ ಕೊಟ್ಟು ಸ್ಲಿಂಗ್ ಹಾಕಿ ಫಿಸಿಯೋಥೆರಪಿ ಮಾಡಿಸಿ ವಿತೌಟ್ ಸರ್ಜರಿ ಗುಣಮುಖ ಆಗೋ ಚಾನ್ಸ್ ಇರುತ್ತೆ. ಆದರೆ ಎರಡನೇ ಸರಿ ಡಿಸ್ಲೊಕೇಟ್ ಆದರೆ ಮತ್ತೆ ಡಿಸ್ಲೊಕೇಟ್ ಆಗೋ ಚಾನ್ಸು 90%. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಭುಜದಲ್ಲಿ ಲ್ಯಾಬ್ರಮ್ ಮತ್ತು ಲಿಗಮೆಂಟ್ಸು ಡಿಸ್ಲೊಕೇಟ್ ಆದಾಗ ಕಟ್ ಆಗಿರುತ್ತೆ, ಹೀಲ್ ಆಗಿರಲ್ಲ. ಪ್ರತಿ ಬಾರಿ ನಿಮ್ಮದು ಶೋಲ್ಡರ್ ಡಿಸ್ಲೊಕೇಟ್ ಆದಾಗ್ಲೂ ಶೋಲ್ಡರ್ನ ಮೃದು ಅಂಗಾಂಗಗಳಿಗೆ ಮತ್ತು ಮೂಳೆಗೆ ಹಾನಿ ಆಗ್ತಾ ಹೋಗುತ್ತೆ. ಸೊ 3ನೇ ಸರಿ 4ನೇ ಸರಿ ಡಿಸ್ಲೊಕೇಟ್ ಆಗೋವರೆಗೂ ಕಾಯೋಕೆ ಹೋಗಬೇಡಿ. ಆರ್ಥ್ರೋಸ್ಕೋಪಿಕ್ ಬ್ಯಾಂಕರ್ಟ್ ರಿಪೇರ್ ಅಂತ ಕೀಹೋಲ್ ಸರ್ಜರಿಲಿ ಇದನ್ನು ಕಂಪ್ಲೀಟಾಗಿ ಗುಣಮುಖ ಮಾಡ್ಬೋದು. ನೀವು ಲೇಟಾಗಿ ಬಂದರೆ ಲೆಟಾರ್ಜೆಟ್ ಅನ್ನೋ ಓಪನ್ ಪ್ರೊಸೀಜರ್ಸ್ ಬೇಕಾಗ್ಬೋದು. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಸರ್ಜರಿನೂ ಈಸಿ ಇರುತ್ತೆ, ರಿಕವರಿನೂ ತುಂಬ ಫಾಸ್ಟಾಗಿ ಆಗುತ್ತೆ. ಶೋಲ್ಡರ್ ಡಿಸ್ಲೊಕೇಟ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದೇ ಥರ ಹೆಲ್ತ್ ಎಕ್ಸ್ಪ್ಲೇನರ್ಸ್ಗಾಗಿ ಫಾಲೋ ಮಾಡಿ.